ಪೊಲೀಸ್ ಕಾನ್ಸ್ಟೇಬಲ್ಗೆ ಸೈಬರ್ ಕನ್ನ. ಪೊಲೀಸ್ ಕಾನ್ಸ್ಟೇಬಲ್ಗೆ ಸೈಬರ್ ಕನ್ನ ಹಾಕಿರುವಂತ ಒಂದು ಘಟನೆ ನಡೆದಿದೆ. ಪೊಲೀಸ್ ಕಾನ್ಸ್ಟೇಬಲ್ ಅಕೌಂಟ್ನಿಂದಲೇ ಹಣವನ್ನ ದೋಚಿದ್ದಾರೆ ಸೈಬರ್ ಚೋರರು. ಪೊಲೀಸ್ ಕಾನ್ಸ್ಟೇಬಲ್ ಅಕೌಂಟ್ನಿಂದಲೇ ಹಣವನ್ನ ಸೈಬರ್ ಚೋರರು ದೋಚಿದ್ದು. ಬೆಂಗಳೂರಿನಲ್ಲಿ ನಿಲ್ಲುತ್ತಿಲ್ಲ ಸೈಬರ್ ಕಳ್ಳರ ಅಟ್ಟಹಾಸ. ಟ್ರಾಫಿಕ್ ದಂಡ ಕಟ್ಟುವಂತೆ ಬಂದಿದ್ದ ನಕಲಿ ಲಿಂಕ್ನಿಂದ ಖತರ್ನಾಕ್ ಆಟ ಆಡಿದ್ದಾರೆ. ಕಾನ್ಸ್ಟೇಬಲ್ ಲಕ್ಷ್ಮಣ್ ಕಮಲಾಕರ್ ಅಕೌಂಟ್ನಿಂದ 1 ಲಕ್ಷ ಲೂಟಿ ಮಾಡಲಾಗಿದೆ. ಸಂಜಯ್ ಗೌಡ ಎಂಬಾತರ ಸಿಮೆಂಟ್ ಕಂಪನಿ ಅಕೌಂಟ್ ಸೇರಿದ ಹಣ ಇದು. ಈ ಹಿಂದೆ ಈ ಚಲನ್ ಎಂಬ ಕ್ಲಿಪ್ ಕಳಿಸಿ ದಂಡ ಕಟ್ಟಲು ಮೆಸೇಜ್ ಕಳುಹಿಸಲಾಗಿತ್ತು. ಟ್ರಾಫಿಕ್ ವಯೋಲೇಷನ್ ಮಾಡಿದಿರಿ ಅಂತ 500 ರೂಪಾಯಿ ಕಟ್ಟುವಂತೆ ಚಲನ್ ನೀಡಲಾಗಿತ್ತು. 1 ವಾರದಲ್ಲಿ ಪಿಸಿ ಅಕೌಂಟ್ ಹ್ಯಾಕ್ ಮಾಡಿದ ಸೈಬರ್ ಚೋರರು ಪೊಲೀಸ್ ಕಾನ್ಸ್ಟೇಬಲ್ ಅಕೌಂಟ್ನಿಂದಲೇ ಹಂತ ಹಂತವಾಗಿ 1 ಲಕ್ಷ ರೂಪಾಯಿ ಹಣವನ್ನು ದೋಚಿದ್ದಾರೆ. ಬ್ಯಾಂಕ್ ಆಫ್ ಬರೋಡಾದಲ್ಲಿ ಪರಿಶೀಲನೆ ನಡೆಸಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ದೂರು ಕೂಡ ದಾಖಲಾಗಿದೆ. ಪೊಲೀಸ್ ಕಾನ್ಸ್ಟೇಬಲ್ಗೆ ಸೈಬರ್ ಕನ್ನ ಹಾಕಿರುವಂತಹ ಘಟನೆ ನಡೆದಿದ್ದು, ಪೊಲೀಸ್ ಕಾನ್ಸ್ಟೇಬಲ್ ಅಕೌಂಟ್ನಿಂದಲೇ ಸೈಬರ್ ಚೋರರು ಹಣವನ್ನ ದೋಚಿದ್ದಾರೆ. ಇದು ಬೆಂಗಳೂರಿನಲ್ಲಿ ಸೈಬರ್ ಚೋರರ ಖತರ್ನಾಕ್ ಕನ್ನ ಹಾಕಿರುವಂತಹ ಒಂದು ಘಟನೆ ಇದು. ಪೊಲೀಸ್ ಕಾನ್ಸ್ಟೇಬಲ್ ಅಕೌಂಟ್ನಿಂದ ಹಣವನ್ನ ದೋಚಿದ್ದಾರೆ. ಟ್ರಾಫಿಕ್ ದಂಡ ಕಟ್ಟುವಂತೆ ಬಂದಿದ್ದ ನಕಲಿ ಲಿಂಕ್ನಿಂದ ಖತರ್ನಾಕ್ ಖದೀಮರು ಜಾಲ ಬೀಸಿದ್ದಾರೆ. ಅದು ಕಾನ್ಸ್ಟೇಬಲ್ ಲಕ್ಷ್ಮಣ ಕಮಲಾಕರ್ ಎಂಬುವವರ ಅಕೌಂಟ್ನಿಂದಲೇ 1 ಲಕ್ಷವನ್ನ ಲೂಟಿ ಮಾಡಿದ್ದಾರೆ. ಸಂಜಯ್ ಗೌಡ ಎಂಬಾತರ ಸಿಮೆಂಟ್ ಕಂಪನಿ ಅಕೌಂಟ್ ಸೇರಿದ ಹಣ. ಈ ಹಿಂದೆ ಈ ಚಲನ್ ಎಂಬ ಕ್ಲಿಪ್ ಕಳಿಸಿ ದಂಡ ಕಟ್ಟೋದಕ್ಕೆ ಮೆಸೇಜ್ ಅನ್ನ ಕಳುಹಿಸಿದ್ರಂತೆ. ಟ್ರಾಫಿಕ್ ವಯೋಲೇಷನ್ ಮಾಡಿದಿರಿ ಅಂತ ಕೂಡ 500 ರೂಪಾಯಿ ಕಟ್ಟುವಂತೆ ಚಲನ್ ಕಳುಹಿಸಲಾಗಿತ್ತಂತೆ. ಇನ್ನು 1 ವಾರದಲ್ಲಿ ಪಿಸಿ ಅಕೌಂಟ್ ಹ್ಯಾಕ್ ಮಾಡ್ತಾರೆ. ಅದಾದ 1 ವಾರದಲ್ಲಿ ಸೈಬರ್ ಚೋರರು ಇದಾವುದೂ ಕೂಡ ಗೊತ್ತಿರೋದಿಲ್ಲ ಈ ಪೊಲೀಸ್ ಕಾನ್ಸ್ಟೇಬಲ್ಗೆ. ಅದು ಗಮನಿಸ್ತಾ ಹೋಗಬಹುದು. ಲಕ್ಷ್ಮಣ್ ಕಮಲಾಕರ್ ಅವರಿಗೆ ಇದಾವುದು ಕೂಡ ಗಮನಕ್ಕೆ ಬಂದಿರೋದಿಲ್ಲ. 1 ವಾರದ ನಂತರದಲ್ಲಿ ಅಕೌಂಟ್ ಹ್ಯಾಕ್ ಆಗಿದೆ ಅನ್ನುವಂಥದ್ದು ಗಮನಕ್ಕೆ ಬರುತ್ತೆ. ಟ್ರಾಫಿಕ್ ವಯೋಲೇಷನ್ ಮಾಡಿದಿರಿ ಅಂತ 500 ರೂಪಾಯಿ ಕಟ್ಟುವಂತೆ ಚಲನ್ ಕಳುಹಿಸಲಾಗಿರುತ್ತೆ. ಸಂಜಯ್ ಗೌಡ ಎಂಬಾತರ ಸಿಮೆಂಟ್ ಕಂಪನಿ ಅಕೌಂಟ್ ಸೇರಿದ ಹಣ. ಈ ಹಿಂದೆ ಈ ಚಲನ್ ಎಂಬ ಕ್ಲಿಪ್ಪನ್ನು ಕಳಿಸಿ ದಂಡ ಕಟ್ಟೋದಕ್ಕೆ ಮೆಸೇಜ್ ಕಳಿಸಲಾಗುತ್ತೆ. 1 ವಾರದಲ್ಲಿ ಪಿಸಿ ಅಕೌಂಟ್ ಹ್ಯಾಕ್ ಮಾಡ್ತಾರೆ. ಅದಾದ ಬಳಿಕ ಸೈಬರ್ ಚೋರರು ಹಂತ ಹಂತವಾಗಿ 1 ಲಕ್ಷ ಹಣವನ್ನು ಪೀಕ್ತಾರೆ ಸೈಬರ್ ವಂಚಕರು. ಇನ್ನು ಈ ಪ್ರಕರಣ ಬೆಳಕಿಗೆ ಬಂದಿದೆ ಹೇಗೆ ಅಂತ ನೋಡ್ತಾ ಹೋದರೆ, ಬ್ಯಾಂಕ್ ಆಫ್ ಬರೋಡಾದಲ್ಲಿ ಪರಿಶೀಲನೆಯನ್ನು ನಡೆಸಿದಾಗ ಈ ಪ್ರಕರಣ ಬೆಳಕಿಗೆ ಬರುತ್ತೆ. ಈ ಸಂಬಂಧ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾವ ರೀತಿ ಸೈಬರ್ ವಂಚಕರು ಏಮಾರಿಸ್ತಾರೆ, ನಾಗರಿಕರು ಹುಷಾರಾಗಿರಬೇಕಾಗತ್ತೆ. ಇಲ್ಲದ ನೆಪಗಳನ್ನು ಹೇಳಿ ಹಣವನ್ನು ಲೂಟಿ ಮಾಡಲಿಕ್ಕೆ ಸಜ್ಜಾಗಿರ್ತಾರೆ ಸೈಬರ್ ವಂಚಕರು. ಸೊ ಅಂಥವರ ಕುರಿತಾಗಿ ತಾವು ನಿಗಾ ವಹಿಸಬೇಕಾಗುತ್ತೆ ಸಾರ್ವಜನಿಕರು ಕೂಡ. ಪೊಲೀಸ್ ಕಾನ್ಸ್ಟೇಬಲ್ಗೆ ಸೈಬರ್ ಕನ್ನ ಹಾಕಿದೆ. ಕಾನೂನನ್ನು ಕಾಯುವಂಥವರು ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಎಂತೆಂಥ ಕೇಸ್ಗಳನ್ನು ನೋಡಿರಲ್ಲ ಅವರು. ಯಾವ್ಯಾವ ರೀತಿಯಾಗಿ ಖತರ್ನಾಕ್ ವಂಚಕರು ಹೇಗೆಲ್ಲ ಕನ್ನ ಹಾಕ್ತಾರೆ, ಹೇಗೆಲ್ಲ ಹಣ ಲಪಟಾಯಿಸ್ತಾರೆ, ಹೇಗೆ ವಂಚನೆ ಮಾಡ್ತಾರೆ, ಇದೆಲ್ಲವೂ ಕೂಡ ಗೊತ್ತಿರುತ್ತೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿ. ಆದರೆ ಅಷ್ಟು ಸುಲಭವಾಗಿ ಪೊಲೀಸರು ಏಮಾರೋದಿಲ್ಲ. ಆದರೆ ಪೊಲೀಸ್ ಕಾನ್ಸ್ಟೇಬಲ್ಗೆ ವಂಚನೆ ಮಾಡ್ತಾರೆ ಅಂತಂದರೆ ಇನ್ನೆಂಥ ಖತರ್ನಾಕ್ ಸೈಬರ್ ಚೋರರು ಇರಬಹುದವರು. ಎಂತೆಂಥ ಕೇಸ್ಗಳನ್ನು ನೋಡಿರ್ತಾರೆ. ಯಾವ್ಯಾವ ರೀತಿ ವಂಚನೆಯ ಜಾಲಗಳನ್ನು ಅವರೇ ಭೇದಿಸಿರ್ತಾರೆ ಪೊಲೀಸರು. ಯಾವ್ಯಾವ ರೀತಿಯ ಖತರ್ನಾಕ್ ಆಸಾಮಿಗಳನ್ನು ಒದ್ದು ಒಳಗಾಕಿರ್ತಾರೆ, ಖತರ್ನಾಕ್ ವಂಚಕರನ್ನ ಒದ್ದು ಒಳಗಾಕಿರ್ತಾರೆ. ಅವ್ರಿಗೆ ಶಿಕ್ಷೆ ಕೂಡ ಕೊಡಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಪೊಲೀಸರು ಮಾಡ್ತಾರೆ. ಅಂತಹ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸುವಂತಹ ಖತರ್ನಾಕ್ ವಂಚಕರು ಹೇಗೆಲ್ಲ ವಂಚನೆ ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಪೊಲೀಸ್ ಕಾನ್ಸ್ಟೇಬಲ್ ಅಕೌಂಟ್ನಿಂದಲೇ ಹಣವನ್ನು ದೋಚಿರುವಂಥದ್ದು ಸೈಬರ್ ಚೋರರು. ಹಂತ ಹಂತವಾಗಿ 1 ಲಕ್ಷ ಹಣವನ್ನು ಸೈಬರ್ ವಂಚಕರು ದೋಚಿದ್ದಾರೆ. ಸೈಬರ್ ಕಳ್ಳರ ಅಟ್ಟಹಾಸ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ನೋಡಿ, ಬ್ಯಾಂಕ್ ಆಫ್ ಬರೋಡಾದಲ್ಲಿ ಪರಿಶೀಲನೆ ನಡೆಸ್ತಾ ಈ ಪ್ರಕರಣ ಬೆಳಕಿಗೆ ಬರುತ್ತೆ. ಅಲ್ಲಿವರೆಗೂ ಕೂಡ ಗೊತ್ತಾಗೋದೇ ಇಲ್ಲ ಪೊಲೀಸ್ ಕಾನ್ಸ್ಟೇಬಲ್ಗೆ. ಟ್ರಾಫಿಕ್ ದಂಡ ಕಟ್ಟುವಂತೆ ಬಂದಿದ್ದ ನಕಲಿ ಲಿಂಕ್ನಿಂದ ಖತರ್ನಾಕ್ ಆಟ ಆಡ್ತಾರೆ ಅವರು. ಕಾನ್ಸ್ಟೇಬಲ್ ಲಕ್ಷ್ಮಣ್ ಕಮಲಾಕರ್
ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಲಕ್ಷ್ಮಣ್ ಕಮಲಾಕರ್ ಅವರೇ ಯಾಮಾರ್ಬಿಡ್ತಾರೆ. ಅವರ ಅಕೌಂಟ್ನಿಂದಲೇ 1 ಲಕ್ಷ ರೂಪಾಯಿಯನ್ನು ಲೂಟಿ ಮಾಡಿದ್ದಾರೆ. ಸಂಜಯ್ ಗೌಡ ಎಂಬಾತನ ಸಿಮೆಂಟ್ ಕಂಪನಿ ಅಕೌಂಟನ್ನು ಸೇರಿದಂಥ ಹಣ. ಈ ಹಿಂದೆ ಈ ಚಲನ ಅನ್ನುವಂಥ ಒಂದು ಕ್ಲಿಪ್ ಕಳಿಸಿ ದಂಡ ಕಟ್ಟೋದಕ್ಕೆ ಮೆಸೇಜ್ ಮಾಡ್ತಾರೆ. ಟ್ರಾಫಿಕ್ ವಯೋಲೇಷನ್ ಮಾಡಿದ್ದೀರಿ ಅಂತ 500 ರೂಪಾಯಿ ಕಟ್ಟುವಂತೆ ಚಲನ್ ಕಳಿಸ್ತಾರೆ. ಅದಾದ 1 ವಾರದಲ್ಲಿ PC ಅಕೌಂಟ್ ಹ್ಯಾಕ್ ಮಾಡ್ತಾರೆ ಸೈಬರ್ ಚೋರರು. ಬಳಿಕ ಇದೆಲ್ಲವೂ ಕೂಡ ಲಕ್ಷ್ಮಣ್ ಅವರಿಗೆ ನಂತರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಲಕ್ಷ್ಮಣ್ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ, ತಾನು ಮೋಸ ಹೋಗಿದ್ದೀನಿ, ನನ್ನ ಅಕೌಂಟ್ನಿಂದ 1 ಲಕ್ಷ ಏಮಾರಿಸಿ ವಂಚಿಸಿದ್ದಾರೆ ಅಥವಾ ಎಗರಿಸಿದ್ದಾರೆ ಆ ಹಣವನ್ನು ಅನ್ನುವಂಥದ್ದು. ಈ ಸಂಬಂಧ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.